ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ರಂಗಭೂಮಿ ಕಲಾವಿದರ ರಂಗ ಸಂವಾದ ಕಾರ್ಯಕ್ರಮವು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹೊನ್ನಾಳಿ ಚಂದ್ರಶೇಖರ್, ಹುಲಗಪ್ಪ ಕಟ್ಟಿಮನಿ, ಎನ್ ಮಂಗಳ ಸೇರಿದಂತೆ ಅನೇಕ ಪ್ರಮುಖ ಗಣ್ಯರು ತಮ್ಮ ರಂಗಭೂಮಿಯ ಜೀವನದ ಕುರಿತು ಅನುಭವವನ್ನ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಹಲವಾರು ಯುವ ರಂಗಭೂಮಿ ಕಲಾವಿದರು ಭಾಗಿಯಾಗಿದ್ದು, ಹಿರಿಯ ರಂಗಭೂಮಿ ಕಲಾವಿದರಿಗೆ ಸನ್ಮಾನಿಸಲಾಯಿತು. ಶುರುವಾಗಿದೆ ಖಂಡಿತ. ಆ್ಯಕ್ಚುಲಿ ಇದು ದೇಶವ್ಯಾಪಿ ಆಗಬೇಕಿದು, ಎಲ್ಲ ರಾಜ್ಯಗಳಲ್ಲೂ ಆಗಬೇಕನ್ನುವಂಥದ್ದೊಂದು ನಮ್ಮದೊಂದು ಮಹದಾಸೆ. ಮೊನ್ನೆ ಸೇರಿದಂಥ ಆ ಸಂದರ್ಭದಲ್ಲಿ ಗೋಪಾಲ್ ಹೊಸೂರವರಿದ್ದರು. ಆಮೇಲೆ ವೀರಪ್ಪನ್ ಜೊತೆಗಿದ್ದಂಥ ಒಬ್ಬ ಅಂಬುರಾಜ್ ಅಂತ ಅವನು ಇದ್ದ. ಅಂಬುರಾಜ್ ಇವತ್ತು ನಾವು ಕಲ್ಪನೆಗೂ ಮೀರಿ ಬೆಳೆದಂಥ ವ್ಯಕ್ತಿ. ಹೊರಗಡೆ ಬಂದು ಸಮಾಜದಲ್ಲಿ ಅವ ಅಲ್ಲಿಯ ಈ ಟ್ರೈಬ್ ಮಕ್ಕಳಿಗಾಗಿ ಒಂದು ಶಾಲೆ ನಡೆಸ್ತಾ ಇದ್ದಾನೆ. ಆಮೇಲೆ ಸಿರಿಧಾನ್ಯದ ಅಂಗಡಿಯನ್ನು ಇಟ್ಕೊಂಡಿದ್ದಾನೆ. ನಾವು ಜೈಲಲ್ಲಿ ಏನನ್ನು ಬೋಧನೆ ಮಾಡಿದೆವೋ ಅದೆಲ್ಲವನ್ನು ಅವನ ಮೈಗೂಡಿಸ್ಕೊಂಡು ಹಾಗೆ ಬದುಕೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ವಿಪರ್ಯಾಸ ಅಂತಂತಂದರೆ, ಅವತ್ತಿನ ಕಾಲಕ್ಕೆ ಗುಂಡಿನ ಚಕಮಕಿಯಲ್ಲಿ ಗೋಪಾಲ್ ಹೊಸೂರವರಿಗೆ ಇಲ್ಲಿ ಗುಂಡು ತಗಲಿದೆ. ಅದು ಇಲ್ಲಿ ಮಾರ್ಕ್ ಇದೆ ಅವ್ರಿಗೆ. ಆ ವೀರಪ್ಪನ್ ಸಹಚರ ಗುಂಪಲ್ಲಿ ಅಂಬುರಾಜನು ಇದ್ದ. ಅಂದರೆ ಮನುಷ್ಯ ಯಾವ್ಯಾವ ಹೊತ್ತಿಗೆ ಯಾವ್ಯಾವ ಸಂದರ್ಭಕ್ಕೆ ಹೆಂಗೆ ಮುಖಾಮುಖಿ ಆಗ್ತಾನೆ ಅನ್ನೋದಕ್ಕೆ ನನಗೆ ಅವತ್ತೊಂದು ಭಾಳ ವಿಪರ್ಯಾಸದ ಸಂಗತಿ ಅಂತ ಅನಿಸ್ತು. ಅವತ್ತು ಇಬ್ಬರು ಮುಖಾಮುಖಿ ಆಗಿದ್ದಾರೆ. ಗೋಪಾಲ್ ಹೊಸೂರವರೇ ಅವತ್ತು ಈ ಥರದ ಒಂದು ಸಮಾವೇಶ ಮಾಡೋಣ, ಅವರೆಲ್ಲ ಬಿಡುಗಡೆ ಆದಮೇಲೆ ಏನು ಮಾಡಿಕೊಂಡಿದ್ದಾರೆ, ಸರ್ಕಾರಕ್ಕೊಂದು ವರದಿ ಕೊಡೋಣ. ಯಾಕಂದರೆ ಇದೊಂದು ಸಮೀಕ್ಷೆ ಥರದಲ್ಲಿ ವರದಿ ನಾವು ಸುಮ್ಮನೆ ಮಾಡ್ತಾ ಹೋಗಿದ್ದಲ್ಲ, ಹೇಗೆ ಬದುಕ್ತಿದ್ದಾರೆ, ಹೇಗೆ ಮಾತಾಡ್ತಿದ್ದಾರೆ. ಅದ್ಭುತವಾಗಿ ಅವರಲ್ಲಿ ರಂಗಭೂಮಿಯ ಚಟುವಟಿಕೆಯಿಂದಾಗಿ ಅವರ ವ್ಯಕ್ತಿತ್ವಗಳೆಲ್ಲ ತುಂಬ ಬದಲಾವಣೆ ಆಗಿದೆ. ನೋಡಿ, ಒಂದು ಕಾಲಕ್ಕೆ ಅದು ಇಬ್ಬರು ಮುಖಾಮುಖಿಯಾಗಿ ಗುಂಡಿನ ಕಾಳಗದಲ್ಲಿ ಇದ್ದಂಥವರು ಅವತ್ತು ಅವರೇ ಅವನನ್ನು ಕರೆದು ಅವನನ್ನು ಜನರಿಗೆ ಪರಿಚಯ ಮಾಡಿಸ್ತಾರೆ. ಅದು ಭಾಳ ವಿಶೇಷ ಅಂತ ಅನಿಸ್ಬಿಡ್ತಾ ಅವತ್ತು ನನಗೆ. ಆ ಥರದಲ್ಲಿ ಒಬ್ಬ ಮಾತಾಡ್ತಾನೆ, ಈ ಚಿಕ್ಕಮಗಳೂರಲ್ಲಿ ಇರೋಂಥವನು, ಅವನು ನಮ್ಮ ಎಲ್ಲ ಇದರಲ್ಲೂ ಅದ್ಭುತವಾದಂಥ ರೋಲ್ಗಳನ್ನು ಮಾಡ್ತಾ ಇದ್ದ ಕೂಡ. ಏನು ಅನ್ನಿಸ್ತಾ ಇದೆ ಈಗ ಅಂತಂತಂದರೆ, ನಾನು ಮಲೆನಾಡಲ್ಲಿದ್ದೀನಿ, ಕಾಫಿ ಮೈ ತುಂಬಿಕೊಂಡಾಗ, ಹಣ್ಣು ತುಂಬಿಕೊಂಡಾಗ ಒಬ್ಬ ಬಸರಿ ಹೆಂಗಸನ್ನು ನೋಡ್ದಂಗೆ ಆಗ್ತಾಯಿದೆ. ಅಷ್ಟು ಸಂತೋಷ ಆಗ್ತಾಯಿದೆ. ನನ್ನ ಕಾರಾಗೃಹದ ದಿನಗಳಿಗೂ ಈಗ ನಾನು ಬದುಕ್ತಿರೋ ದಿನಗಳಿಗೂ ಅವನಲ್ಲಿ ವ್ಯತ್ಯಾಸಗಳನ್ನು ಹೇಳ್ತಾ ಇದ್ದ. ಇನ್ನೊಬ್ಬ ಗಣೇಶ್ ನಾಯಕ ಉಜಿರೆ ಅನ್ನೋನು ಅವನು ಹೇಳ್ತಿದ್ದಾನೆ, ನಾನು ತಪ್ಪಿಸ್ಕೊಂಡು ಹೋಗೋಕ್ಕಾಗಿಯೇ ನಾಟಕ ಸೇರಿಕೊಂಡೆ ನಾನು. ಆದರೆ ನಾಟಕದಲ್ಲಿ ಬಂದಾದ ಮೇಲೆ ಆ ಆಲೋಚನೆ ಹೊರಟೋಯ್ತು ನನಗೆ ಅಂತ ಹೇಳ್ತಾರೆ. ಇವತ್ತು ಈ ನಮ್ಮ ಇತಿಹಾಸಕ್ಕೆ ಏನೇನೋ ಕಳ್ಕೊಂಡಿರ್ತೀವಿ ನಾವು. ಒಂದು 4 ಜನಕ್ಕೆ ಅವರ ಇವತ್ತಿನ ಡಿಜಿಟಲ್ ಪ್ರಪಂಚವನ್ನು ಅವ್ರು ನನಗೆ ತೋರಿಸೋದ್ರ ಮೂಲಕ ನಾನು ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ, ಪಾಸಿಟಿವ್ ಆಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆನೂ ಯಾವಾಗಲೂ ಯೋಚನೆ. ಅದರಲ್ಲಿ ಸ್ವಾರ್ಥ ಏನಂದರೆ, ನಾನು ಯಂಗ್ಸ್ಟರ್ಸ್ ಜೊತೆ ಇದ್ದರೆ ನಾನು ಯಂಗಾಗಿರ್ತೀನಿ, ಎಲ್ಲಿದ್ರೆ ನಾನು ಔಟ್ಡೇಟೆಡ್ ಆಗೋಗ್ಬಿಡ್ತೀನಿ. ಸೊ ದೇ ಆರ್ ಮೈ ಟೀಚರ್ಸ್, ಯಂಗ್ಸ್ಟರ್ಸ್ ಆರ್ ಮೈ ಟೀಚರ್ಸ್. ಒಂದು ಇನ್ನೊಂದು ರಂಗಭೂಮಿ, ಈ AI ಬಂದು ಇವಾಗ AI ಯುಗದಲ್ಲಿ ನನಗೊಂದು ಇದೆ, ಎಲ್ಲ ಸತ್ತೋದ್ರು ಲೈವ್ ಪರ್ಫಾರ್ಮೆನ್ಸ್ ಅಂತ ಏನಿದೆಯಲ್ಲ ಅದು ಸಾಯಲ್ಲ ಅಂತ. ಅದು ಎಲ್ಲುವರೆಗೂ AI ನಮ್ಮನ್ನು